ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಕಾಡಾನೆ ಕಾರ್ಯಾಚರಣೆ ಸದ್ಯಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು. ಇವತ್ತು ಮಕ್ನ ಆನೆಯನ್ನು ಸೆರೆ ಹಿಡಿಲಿಕ್ಕೆ ಅಂದರೆ ಅದನ್ನು ಬೆಳಿಗ್ಗೆ ಕೂಡ ಟ್ರ್ಯಾಕ್ ಮಾಡಿದರು. ಆದರೆ ಒಂದು ಏನಂತ ಅಂದರೆ ಸಣ್ಣ ಬದಲಾವಣೆ ಕೂಡ ಆಗಿರುವಂಥದ್ದು. ಇವತ್ತು ಟ್ರ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಾನೆಗಳನ್ನ ಜೊತೆ ಇವತ್ತು ಬಿಕ್ಕೋಡು ಆನೆ ಕ್ಯಾಂಪ್ನಿಂದ ಎಲ್ಲಿ ಕಾಡಾನೆ ಟ್ರ್ಯಾಕ್ ಮಾಡಿದ್ದಾರೆ ಅಲ್ಲಿಗೆ ಹೋಗಬೇಕಿತ್ತು. ಆದರೆ ಆನೆಗಳಿಗೆ ರೆಸ್ಟ್ ಬೇಕಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ಸದ್ಯಕ್ಕೆ ಕೊಂಚ ಬ್ರೇಕ್ ಬಿದ್ದಿರುವಂಥದ್ದು. ನಾಳೆ ಬೆಳಿಗ್ಗೆಯಿಂದ ಮತ್ತೆ ಆನೆ ಕಾರ್ಯಾಚರಣೆ, ಮಕ್ನ ಆನೆಯನ್ನು ಹಿಡಿಲಿಕ್ಕೆ ಕಾರ್ಯಾಚರಣೆ ಆರಂಭವಾಗುತ್ತೆ. ಈಗ ನಾವು ಬಿಕ್ಕೋಡಿನ ಆನೆ ಕ್ಯಾಂಪ್ನ ಪ್ರದೇಶದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. 6 ಸಾಕಾನೆಗಳು ಅಂದರೆ ಕಳೆದ 3 ದಿನಗಳಿಂದಲೂ ಕಂಟಿನ್ಯೂ ಅಂದರೆ ಕೆಲಸ ಮಾಡಿದಂತಹ ಹಿನ್ನೆಲೆಯಲ್ಲಿ 6 ಸಾಕಾನೆಗಳಿಗೂ ಕೂಡ ಈಗಾಗಲೇ ಒಂದಿಷ್ಟು ರೆಸ್ಟನ್ನು ಕೂಡ ಕೊಟ್ಟಿರುವಂಥದ್ದು. ಅವಕ್ಕೆ ಬೇಕಾದಂತಹ ಫುಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಅವಕ್ಕೆ ಈ ಬಿಸಿಲಿನ ಧಗೆಗೆ ಸಾಕಷ್ಟು ತಣ್ಣೀರಿನಲ್ಲಿ ಸ್ನಾನ ಮಾಡಿಸುವಂತಹ ಕೆಲಸಗಳನ್ನು ಕೂಡ ಇಲ್ಲಿನ ಮಾವುತರು ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಒಂದಿಷ್ಟು ಅರಣ್ಯಾಧಿಕಾರಿಗಳ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಕೂಡ ಸಾಕಷ್ಟು ಒಂದು ಮೀಟಿಂಗ್ ಕೂಡ ಆಗಿದೆ. ಅಂದರೆ ಇವತ್ತು ಆನೆ ಕಾರ್ಯಾಚರಣೆ ಮಾಡಬೇಕಿತ್ತು, ಆದರೆ ಬ್ರೇಕ್ ಬಿದ್ದಿರುವಂಥದ್ದು. ಯಾಕಂತಂದರೆ ಆನೆಗಳಿಗೆ ರೆಸ್ಟ್ ಬೇಕು. ವಿಕ್ರಾಂತನ ಆನೆಯನ್ನು ಸೆರೆ ಹಿಡಿಯಲಿಕ್ಕೆ ಸಾಕಷ್ಟು ಹರಸಾಹಸ ಪಟ್ಟಿದ್ರು. 3 ದಿನಗಳಿಂದಲೂ ಕಂಟಿನ್ಯೂ ಕಾರ್ಯಾಚರಣೆಯಲ್ಲಿ ಇದ್ದಂತಹ ಕಾರಣ ಇವತ್ತು ನಿನ್ನೆ ರೆಸ್ಟ್ ಕೊಟ್ಟಿದ್ರು. ಇವತ್ತು ಕಾರ್ಯಾಚರಣೆ ಆರಂಭವಾಗಬೇಕಾಗಿತ್ತು, ಆದರೆ ಮತ್ತೆ ಇವತ್ತು ರೆಸ್ಟ್ ಬೇಕಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆನೆ ಕಾರ್ಯಾಚರಣೆಯನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ನಾಳೆ ಬೆಳಿಗ್ಗೆ ಆನೆ ಕಾರ್ಯಾಚರಣೆ ಆರಂಭವಾಗುತ್ತೆ. ಸಾಕಷ್ಟು ಈ ಆಲೂರು ಪೊಲೀಸ್ ಠಾಣೆಯಿಂದ ಒಂದಿಷ್ಟು ಸಿಬ್ಬಂದಿಗಳು ಬಂದಿದ್ದರು. ಜೊತೆಗೆ ಅರಣ್ಯ ಇಲಾಖಾ ಅಧಿಕಾರಿಗಳು ಕೂಡ ಇಲ್ಲಿಗೆ ಬೀಡು ಬಿಟ್ಟಿದ್ದರು. ಆದರೆ ಒಂದು ಆನೆ ಹಿಡಿಯುವಂತಹ ಸಂದರ್ಭದಲ್ಲಿ ಆನೆಗೂ ಕೂಡ ರೆಸ್ಟ್ ಬೇಕಾಗುತ್ತೆ. ಆ ರೆಸ್ಟ್ ಬೇಕಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಮಾವುತರು ಎಲ್ಲರೂ ಕೂಡ ಕೇಳಿಕೊಂಡಿರುವಂಥದ್ದು, ಇವತ್ತು ನಮಗೆ ರೆಸ್ಟ್ ಕೊಡಿ, ನಾಳೆಯಿಂದ ಮತ್ತೆ ನಾವು ಡ್ಯೂಟಿ ಮಾಡಲಿಕ್ಕೆ ರೆಡಿ ಇರ್ತೀವಿ ಅನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇಲ್ಲಿನ ಅರಣ್ಯ ಇಲಾಖಾ ಹಿರಿಯ ಅಧಿಕಾರಿ ಸೌರಭ್ ಕುಮಾರ್. ಹಾಗಾಗಿ ಇವತ್ತು ಬಹುತೇಕ ಟ್ರ್ಯಾಕ್ ಆಗಿದ್ದಂತಹ ಮಕ್ನ ಆನೆ ಏನಿದೆ, ಮಕ್ನ ಆನೆಯ ಕಾರ್ಯಾಚರಣೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ನಾಳೆ ಮತ್ತೆ ಕಾರ್ಯಾಚರಣೆ ಆರಂಭವಾಗುತ್ತೆ. ಬಿಕ್ಕೋಡು ಆನೆ ಕ್ಯಾಂಪ್ನಲ್ಲಿ, ಆನೆ ಶಿಬಿರದಲ್ಲಿ ಒಂದಿಷ್ಟು ರೆಸ್ಟ್ ಮೂಡ್ನಲ್ಲಿ ಭೀಮಾ ಆಗಿರ್ಬೋದು, ಪ್ರಶಾಂತ್ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಹೀಗೆ 6 ಸಾಕಾನೆಗಳು ರೆಸ್ಟ್ ಮೂಡ್ನಲ್ಲಿ ಇರುವಂಥದ್ದು. ಒಟ್ಟಾರೆ ಇವತ್ತು ಆನೆಗಳಿಗೂ ರೆಸ್ಟ್ ಇರುತ್ತೆ, ಜೊತೆಗೆ ಮಾವುತರಿಗೂ ರೆಸ್ಟ್ ಇರುತ್ತೆ. ಒಟ್ಟಾರೆ ಟ್ರ್ಯಾಕ್ ಆಗಿತ್ತು, ಒಂದು ಮಕ್ನ ಆನೆ ಟ್ರ್ಯಾಕ್ ಮಾಡಲಾಗಿತ್ತು, ಮತ್ತು ನಾಳೆ ಅದನ್ನು ಟ್ರ್ಯಾಕ್ ಮಾಡಿ ನಂತರದಲ್ಲಿ ಹಿಡಿಯಲಾಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.
ಮನೆ ಬೇಕು ಸರಿ. ಮರमध्ये ಕೆಲಸ ಆದ್ರೆ ಯಾರು ಸರ್ ಆ ಥರ ಇಲ್ಲ ಸರ್, ಆ ಥರ ಇಲ್ಲ ಸರ್. ಎಲ್ಲ ಡಾಕ್ಟರ್ಗಳು ಬೇಕು, ಎಲ್ಲ ಡಾಕ್ಟರ್ಗಳು ಬೇಕು. ಡಾಕ್ಟರ್ಗಳು ಪ್ರಾಬ್ಲಮ್ ಇದೆ ಸ್ವಲ್ಪ ಯಾರಾದ್ರೂ ಬರಲಿ ಮಾಡೋಕ್ಕೆ ಕೆಲಸ ಇದೆ ಸರ್. ಹೇಳಿದ್ಮೇಲೆ ನಾವು ಕೇಳ್ಬೇಕು ಸರ್, ಅವರು ಇವರು ಅನ್ನಂಗಿಲ್ಲ. ಇಲ್ಲ ಸರ್, ಕೆಲಸ ಅಂದಮೇಲೆ ಫಾರೆಸ್ಟ್ ಅಂದರೆ ಅರಣ್ಯ ಅಂದರೆ ನಾವೆಲ್ಲ ಒಂದೇ ಸರ್. ಈಗ ಓದ್ಸತಿ ಬಿಟ್ಟೋಡಿಗೆ ಬಂದಾಗ ಸರ್, ಈಗ ಹೊತ್ತಿನ ಡಾಕ್ಟ್ರಿಗೆ ನಾವು ಕರ್ಕೊಂಡು ಸ್ಟಾರ್ಟ್ ಮಾಡ್ತೀವಿ, ರೇಡಿಯೋ ಕಾಲ ಹಾಕ್ತೀವಿ. ರಮೇಶ್ ಸರ್ ಬೇಕು, ಅವ್ರು ಸರ್ ಅಂತ ಯಾರೂ ಇಲ್ಲ. ಯಾರಾದರೂ ನಡೀತದೆ ನಾವು ರೆಡಿ ಇರ್ತೀವಿ. ಈಗ ಬಿಟ್ಟೋಡಿ ಓದ್ತೀವಿ, ರೇಡಿಯೋ ಕಾಲ ಬಗ್ಗೆ ಗೊತ್ತಿನ ಸರ್ ಕರ್ಕೊಂಡು ಮುಗಿದ ಸರ್ ಬಂದಿದ್ರು, ಅವ್ರಿಗೂ ಕರ್ಕೊಂಡೋಗಿ ಸ್ಟಾರ್ಟ್ ಮಾಡ್ತೀವಿ ಸರ್. ಹಂಗೇನಿಲ್ಲ ಸರ್, ತಮಗೆ ಬೆಲೆ ಕೊಡಲೇಬೇಕು ನಾವು. ವಿಡಿಯೋ ಮಾಡಿಬಿಡಿ, ಏನೇನು ಮಾಡ್ತಿಲ್ಲ ಮಾಡ್ತಿಲ್ಲ ಮಾಡಿ ಬೆಲೆ ಬೆಲೆ ಖುಷಂತ ಬಂದ ಬಟ್ 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 ನಾನು ಹೈಕೋರ್ಟ್ ಹೋಗಬೇಕಾಗಿದೆ, ಸೊ ನಾನು ಹೋಗಿ ಬರ್ತೀನಿ. ಆ್ಯಂಡ್ ದೆನ್ ಮಂಗಳವಾರ ನೆಕ್ಸ್ಟ್ ಏನಾಯ್ತು ಗೊತ್ತಾ ಸರ್, ಈಗ ರಮೇಶ್ ಸರ್ ನೀವು ಫೋನ್ ಮಾಡಿದಾಗ ಹೋಗ್ರೋ ನೀವು ಅಂದಾಗ ನಾವು ಹೇಳ್ತಿದ್ದೆ ನಿಮ್ಮ ಮಾತಿಗೆ ಬೆಲೆ ಕೊಡ್ದಂಗೆ ಆಯ್ತದೆ, ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟಂಗೆ ಆಯ್ತದೆ. ಅದೆಲ್ಲ ನಮ್ದು ಏನಾಯ್ತು ಒಂದೇ ಆಡಳಿತ ಸರ್, ಇವತ್ತು ರೆಸ್ಟ್ ಬೇಕು ಅಂತಾನೆ ಕೇಳ್ತಾ ಇರೋದು. ಈಗ ಅವ್ರು ಹೇಳಿದ್ರು, ಈಗ ಅವ್ರ ಮಾತಿಗೆ ಹೋದಾಗ ಏನಾಯ್ತದೆ ಸರ್, ಅದು ನಿಮ್ಮ ಬೆಲೆ ಇಲ್ದಂಗೆ ಆಗೋಯ್ತದೆ.